ಜೇನುತುಪ್ಪವನ್ನು ಸೇವನೆ ಮಾಡುವಾಗ ಈ ತಪ್ಪನ್ನು ಮಾಡಬೇಡಿ ಸ್ನೇಹಿತರೆ. ಚರಕ ಸಂಹಿತೆ ಎನ್ನುವ ಆಯುರ್ವೇದದ ಪುಸ್ತಕದಲ್ಲಿ ಆರೋಗ್ಯಕರ ಜೀವನ ಶೈಲಿ ಮತ್ತು ಔಷಧಿಗಳ ಬಗ್ಗೆ ತಿಳಿಸಿದ್ದಾರೆ. ಈ ಮಾಹಿತಿಯ ಪ್ರಕಾರ ಬಿಸಿನೀರಿನ ಜೊತೆಗೆ ಜೇನುತುಪ್ಪವನ್ನು ಬೆರೆಸಿ ಯಾವುದೇ ಕಾರಣಕ್ಕೂ ಕುಡಿಯಬಾರದು. ಜೇನುತುಪ್ಪದಲ್ಲಿ ಇರುವ ಪೌಷ್ಟಿಕ ಆಹಾರಗಳು ನಾಶವಾಗುತ್ತವೆ. ಜೇನುತುಪ್ಪದಲ್ಲಿ ನೈಸರ್ಗಿಕವಾಗಿ ಸಕ್ಕರೆ ಪ್ರಮಾಣ, ಖನಿಜಗಳು, ಉತ್ಕರ್ಷಣ ನಿರೋಧಕ ಜೀವಸತ್ವ, ಗ್ಲೂಕೋಸ್ ಇವೆಲ್ಲ ಪೌಷ್ಟಿಕಾಂಶಗಳು ಸರಿಯಾಗಿ ನಮ್ಮ ದೇಹಕ್ಕೆ ಸಿಗುವುದಿಲ್ಲ. ಜೇನುತುಪ್ಪ ಬಿಸಿ ಆದಾಗ ಅದರ ಲಕ್ಷಣಗಳಲ್ಲಿ ಬದಲಾವಣೆ ಕಾಣಿಸುತ್ತದೆ. ಅದಕ್ಕಾಗಿ ಆಯುರ್ವೇದದಲ್ಲಿ ಜೇನುತುಪ್ಪವನ್ನು ಬಿಸಿ ನೀರಿನ ಜೊತೆಗೆ ಸೇವಿಸಬಾರದು. ಇದರಿಂದ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರುತ್ತವೆ. ಇನ್ನು ಜೇನುತುಪ್ಪವನ್ನು ಕೆಲವೊಂದು ಆಹಾರಗಳ ಜೊತೆಗೆ ಸೇರಿಸಿ ತಿನ್ನುವುದರಿಂದ ಅದು ಕೂಡ ವಿರುದ್ಧ ಆಹಾರವಾಗುತ್ತದೆ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಜೇನುತುಪ್ಪ ಜೊತೆ ಯಾವ ಆಹಾರವನ್ನು ಸೇವನೆ ಮಾಡಬಾರದು ಅಂತ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ನೀಡಿ ಮತ್ತು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಯಾವುದೇ ರೀತಿ ಎಣ್ಣೆ, ಬೆಣ್ಣೆ, ಮೊಸರು ತಿಂದ ನಂತರ ಜೇನುತುಪ್ಪವನ್ನು ತಿನ್ನಬೇಡಿ. ಇದು ವಿರುದ್ಧ ಆಹಾರವಾಗಿದೆ. ಇನ್ನು ಮೀನು ಮತ್ತು ಮಾಂಸವನ್ನು ತಿಂದಾಗ ಕೂಡ ಜೇನುತುಪ್ಪವನ್ನು ಸೇರಿಸಬೇಡಿ. ಮೀನು ಮತ್ತು ಮಾಂಸವನ್ನು ತಿಂದಾಗ 2-3 ಗಂಟೆಗಳ ಕಾಲ ಬಿಟ್ಟು ಜೇನುತುಪ್ಪವನ್ನು ತಿನ್ನಿ. ಇನ್ನು ಟೀ, ಕಾಫಿ ಜೊತೆಗೆ ಇತ್ತೀಚೆಗೆ ಜೇನುತುಪ್ಪವನ್ನು ಮಿಶ್ರಣ ಮಾಡಿಕೊಂಡು ಸೇವಿಸುತ್ತಾರೆ. ಇದು ಕೂಡ ಸಂಪೂರ್ಣವಾಗಿ ವಿರುದ್ಧವಾಗಿದೆ. ಯಾವುದೇ ಕಾರಣಕ್ಕೂ ಟೀ, ಕಾಫಿ ಜೊತೆಗೆ ಮತ್ತು ಹಾಲಿನ ಜೊತೆಗೆ ಬೆರೆಸಿಕೊಂಡು ಕುಡಿಯಬೇಡಿ. ಇದರಿಂದ ದೇಹದಲ್ಲಿ ಉಷ್ಣ ಜಾಸ್ತಿ ಆಗುತ್ತದೆ, ಕಾಯಿಲೆಗಳಿಗೆ ಅವಕಾಶ ಮಾಡಿಕೊಡುತ್ತದೆ. ಇವೆಲ್ಲ ಆಹಾರಗಳನ್ನು ಜೇನುತುಪ್ಪದ ಜೊತೆಗೆ ಮಿಶ್ರಣ ಮಾಡಿಕೊಂಡು ಸೇವಿಸಬಾರದು. ಜೇನುತುಪ್ಪವನ್ನು ತಿನ್ನುವುದಾದರೆ ಎಲ್ಲಾ ಆಹಾರವನ್ನು ಸೇವಿಸಿದ ನಂತರ 2-3 ಗಂಟೆಗಳ ಕಾಲ ಬಿಟ್ಟು ಜೇನುತುಪ್ಪವನ್ನು ತಿನ್ನಿ. ಇಲ್ಲದಿದ್ದರೆ ದೇಹದಲ್ಲಿ ಅಡ್ಡ ಪರಿಣಾಮ ಉಂಟಾಗುತ್ತದೆ. ದೇಹದಲ್ಲಿ ಅತಿಯಾದ ಉಷ್ಣತೆ, ವಾಕರಿಕೆ, ಹೃದಯಕ್ಕೆ ಸಂಬಂಧಿಸಿದ ಅಂದರೆ ವಾಂತಿ, ಅಲರ್ಜಿ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಹಾಗೆ ಬಿಸಿ ನೀರಿನಲ್ಲಿ ಜೇನುತುಪ್ಪವನ್ನು ಮಿಶ್ರಣ ಮಾಡಿಕೊಡುವುದರಿಂದ ನಮ್ಮ ಕಿಡ್ನಿಯ ಮೇಲೆ ದುಷ್ಪರಿಣಾಮಗಳು ಬೀರುತ್ತವೆ. ತಕ್ಷಣವಾಗಿ ಇದು ಯಾವುದು ಗೊತ್ತಾಗದೇ ಇಲ್ಲದಿದ್ದರೂ ಕ್ರಮೇಣವಾಗಿ ನಮ್ಮ ಕಿಡ್ನಿಯ ಮೇಲೆ ಒತ್ತಡ ಬೀರುತ್ತದೆ. ಹಾಗೆ ನಮ್ಮ ಹೃದಯಕ್ಕೆ ಕೂಡ ಒಳ್ಳೆಯದಲ್ಲ. ಜೇನುತುಪ್ಪ, ಬಿಸಿ ನೀರು, ನಿಂಬೆಹಣ್ಣಿನ ರಸ ಮಿಶ್ರಣ ಒಳ್ಳೆಯದಲ್ಲ. ಇದರಿಂದ ಚರ್ಮದ ತೊಂದರೆ ಇನ್ನೂ ಹೆಚ್ಚಾಗುತ್ತದೆ. ಹಾಗಾಗಿ ತುಂಬಾ ಬಿಸಿ ಇರುವ ನೀರಿನಲ್ಲಿ ಜೇನುತುಪ್ಪವನ್ನು ಹಾಕಬೇಡಿ. ನೀರು ತಣ್ಣಗಾಗಿ ಅದರಲ್ಲಿರುವ ಬಿಸಿ, ಆವಿ ಎಲ್ಲ ಹೋದಾಗ ಜೇನುತುಪ್ಪವನ್ನು ಬೆರೆಸಿ ಕುಡಿಯಬಹುದು. ಹಾಗೆ ಬಿಸಿಯಾದ ಹಾಲಿನಲ್ಲಿ ಕೂಡ ಜೇನುತುಪ್ಪವನ್ನು ಬೆರೆಸಿ ಕುಡಿಯಬಾರದು. ಹಾಲಿನಲ್ಲಿ ಜೇನುತುಪ್ಪವನ್ನು ಬೆರೆಸಿ ಕುಡಿಯುವುದರಿಂದ ತುಂಬಾ ಪ್ರಯೋಜನಗಳಿವೆ. ಆದರೆ ಬೆಚ್ಚಗಿರುವ ಹಾಲಿಗೆ ಜೇನುತುಪ್ಪ ಬೆರೆಸಿ ಕುಡಿಯಬೇಕು ಅಥವಾ ತಣ್ಣಗಾಗಿರುವ ಹಾಲಿಗೆ ಜೇನುತುಪ್ಪ ಬೆರೆಸಿ ಕುಡಿಯಬಹುದು ಎಂದು ಹೇಳಲಾಗಿದೆ.